ಸಾಕ್ಷಿ ಊಟ ಕೊಡ್ತೀಯಾ? ಊಟನೂ ಆಫೀಸಿಗೆ ತರಿಸ್ಕೊಂಡು ಮಾಡ್ಬೋದಾಗಿತ್ತಲ್ಲ. ನಿಮ್ಗೆಲ್ಲ ಹೆಂಡತಿ ಮನೆ ಎಲ್ಲ ಯಾಕೆ ಬೇಕು? ಯಾಕೆ ಹೀಗೆ ಮಾತಾಡ್ತಿದ್ಯಾ ನೀನು? ನಾನೇನ್ ಮಾತಾಡ್ದೆ? ಇರೋ ವಿಷಯ ಹೇಳ್ದೆ. ಸಾಕ್ಷಿ, ಆಫೀಸಲ್ಲಿ ಬಿಸ್ನೆಸ್ ಟೆನ್ಷನ್ಸು. ಆರಾಮಾಗಿ ಊಟ ಮಾಡೋಣ ಅಂತ ಮನೆಗೆ ಬಂದ್ರೆ ಇಲ್ಲೂ ನೆಮ್ಮದಿ ಹಾಳು ಮಾಡ್ಬೇಡ ನೀನು ಪ್ಲೀಸ್. ನೆಮ್ಮದಿ ಹಾಳಾಗೋ ಹಾಗೆ ನಾನೇನ್ ಮಾತಾಡ್ತಾ ಇಲ್ವಲ್ಲ. ಇತ್ತೀಚೆಗೆ ನೀವು ಮನೆಯವ್ರಿಗಿಂತ ಹೊರಗ್ನವ್ರಿಗೆ ನಿಮ್ ಟೈಮು ಮರ್ಯಾದೆ ಎಲ್ಲ ಜಾಸ್ತಿ ಕೊಡ್ತಿದಾರಲ್ಲ, ಅದನ್ನ ಹೇಳ್ದೆ ಅಷ್ಟೆ. ಏನ್ ನಿನ್ ಮಾತಿನ ಅರ್ಥ? ಬೆಳಗ್ಗೆ ನಿಮ್ಗೋಸ್ಕರ ಅಂತ ತಿಂಡಿ ಮಾಡಿದ್ರೆ ಹಿಂದೆ ಹೋದ್ರಲ್ಲ, ಬೇಜಾರಾಗಲ್ವಾ ನನ್ಗೆ? ಓಹೋ, ಅದಕ್ಕೆ ಅಷ್ಟು ಬೇಜಾರು ಮಾಡ್ಕೊಂಡಿರೋದು ನೀನು? ಸಾಕ್ಷಿ, ಈಗ ತಾನೇ ನನ್ನ ಬಿಸ್ನೆಸ್ಸು ಚೆನ್ನಾಗಿರ್ತಿದೆ. ತುಂಬಾ ಸ್ಕೂಲ್ಗಳಿಂದ ನಂಗೆ ಆಫರ್ಸ್ ಬರ್ತಿದೆ. ಇಂಥ ಟೈಮಲ್ಲಿ ಊಟ ತಿಂಡಿ ಅಂತ ಟೈಮ್ ವೇಸ್ಟ್ ಮಾಡಿದ್ರೆ ನಾವು ಮುಂದುವರಿಯೋದು ಹೇಗೆ ಹೇಳು? ನೀವೇನ್ ಕೆಲಸ ಮಾಡಬೇಡಿ ಅಂತ ನಾನು ಹೇಳ್ತಾ ಇಲ್ಲ. 3 ಹೊತ್ತು ಬಿಸ್ನೆಸ್ ಬಿಸ್ನೆಸ್ ಅಂತ ಇದ್ರೆ ಮನೆಯಲ್ಲಿ ನಾವು ಇದೀವಿ ತಾನೆ. ನಮ್ಮ ಬಗ್ಗೆನೂ ನಿಮಗೆ ಯೋಚನೆ ಬೇಕಲ್ವಾ? ನೀವೇ ನನ್ನ ಜೊತೆ ಪೂರ್ತಿ ದಿನ ಇರಿ ಅಂತ ಹೇಳ್ತಾ ಇದ್ದೀನಾ? ಅಟ್ಲೀಸ್ಟ್ ನಾನ್ ಮಾಡಿರೋ ತಿಂಡಿನೂ ತಿಂದೆ ಹೋಗ್ತಿರಲ್ಲ ಕಂಡ್ಕಂಡವ್ರು ಫೋನ್ ಮಾಡಿದ ತಕ್ಷಣ. ಸಾಕ್ಷಿ, ನಾನೇನು ತಿಂಗಳ ಸಂಬಳ ಕೆಲಸ ಮಾಡ್ತಿದ್ದೀನಾ? ನಾನು ಮಾಡ್ತಿರೋದು ಬಿಸ್ನೆಸ್ಸು. ಯಾರು ಎಷ್ಟೊತ್ತಿಗೆ ಫೋನ್ ಮಾಡಿ ಆರ್ಡರ್ಸ್ ಕೊಡ್ತೀನಿ ಅಂದ್ರು ನಾನು ಹೋಗ್ತಿರ್ಬೇಕು ಅಲ್ವಾ? ರಂಜಿತ್, ಸಾಕ್ಷಿ ಹೇಳ್ತಿರೋದು ಅದನ್ನಲ್ಲ. ನೀವು ಬೆಳಿಗ್ಗೆ ಯಾರೋ ಫೋನ್ ಮಾಡಿದ್ರು ಅಂತ ಸಾಕ್ಷಿ ಕೊಟ್ಟು ತಿಂಡಿನೂ ತಿಂದೆ ಹೊರಟೋದ್ರಲ್ಲ, ಅದ್ರ ಬಗ್ಗೆ ಅವಳು ಕೇಳ್ತಿರೋದು ಅಲ್ವಾ ಸಾಕ್ಷಿ? ನೀನು ಅದ್ರ ಬಗ್ಗೆ ಕೇಳಿದ್ಯಾ? ಮೊದಲು ನಾನು ಕೇಳೋದಕ್ಕಿಂತ ಮುಂಚೆನೆ ಎಲ್ಲ ಹೇಳ್ತಾ ಇದ್ರಿ. ಈಗ ಎಲ್ಲದನ್ನು ನಾನೇ ಕೇಳಬೇಕು. ಇನ್ಮೇಲೆ ತಿಂಡಿ ಮಾಡೋದಕ್ಕಿಂತ ಮುಂಚೆ ನಿಮ್ಗೆ ಕಾಲ್ ಮಾಡಿ ಕರಿತಾ ಇರ್ತಾರಲ್ಲ, ಅವ್ರ ಹತ್ರನೇ ಪರ್ಮಿಷನ್ ತಗೊಂಡ್ಬಿಡ್ತೀನಿ. ಅವ್ರು ತಿಂಡಿ ಮಾಡು ಅಂದ್ರೆ ಮಾಡ್ತೀನಿ, ಇಲ್ಲ ಅಂದ್ರೆ ಇಲ್ಲ. ಸಾಕ್ಷಿ, ನಿನಗೆ ನನ್ನ ಮೇಲೆ ಅನುಮಾನನಾ? ಅಯ್ಯಯ್ಯಯ್ಯೋ, ನಿಮ್ಮ ಮೇಲೆ ಅನುಮಾನ ಪಟ್ಟು ನಾನು ಯಾವ ನರ್ಕಕ್ಕೆ ಹೋಗ್ಲಿ? ಬೇಡ ಸಾಕ್ಷಿ, ನೀನ್ ಯಾರ ಮೇಲೆ ಅಪದ ಹೊರಿಸ್ತೀರಿ ಅಂತ ಗೊತ್ತಾ ನಿನಗೆ? ಮಾತಾಡೋದಕ್ಕೂ ಮುಂಚೆ ಅವ್ರು ಏನು ಅಂತ ತಿಳ್ಕೊಂಡು ಮಾತಾಡ್ಬೇಕು. ಓಹೋ, ನಾನು ನಿರೋಷ ಬಗ್ಗೆ ಮಾತಾಡ್ಬಾರ್ದಾ? ಆಯ್ತು ಬಿಡಿ, ನೀವಿಬ್ರು ನಿಮ್ಗಿಷ್ಟ ಬಂದ ಹಾಗಿರಿ. ರಂಜಿತ್ ಪ್ಲೀಸ್. ಏನ್ ಸಾಕ್ಷಿ ನೀನು ಹಾಗೆ ಮಾತಾಡ್ತೀರಾ? ಮಾತು ಬೆಳೆಸ್ತಾರಾ? ರಂಜಿತ್ ಎಷ್ಟು ಒಳ್ಳೆ ಹುಡುಗ. ಅವ್ರನ್ನ ಯಾರಾದ್ರೂ ಅನುಮಾನ ಪಡ್ತಾರೇನೆ? ಸಂಸಾರ ಅಂದ್ರೆ ಒಂದ್ ಮಾತು ಬರುತ್ತೆ ಹೋಗುತ್ತೆ, ಅದಕ್ಕೆಲ್ಲ ಈ ತರ. ರಂಜಿತ್ ಪ್ಲೀಸ್, ನೀವಾದ್ರೂ ಸಮಾಧಾನ ಮಾಡ್ಕೊಳ್ಳಿ. ನೀವು ಸುಮ್ಮನೆ ಇದ್ಬಿಡಿ. ಮಗುನು ಚಿವುಟಿ ತೊಟ್ಟು ತಗೋ ಕೆಲಸ ಮಾಡಬೇಡಿ. ಗಂಡ ಹೆಂಡತಿ ಮಧ್ಯೆ ಬಂದ್ರೆ ಯಾಕೆ ಬರಬಾರ್ದು? ಈ ಮನೆಯಲ್ಲಿ ನನಗೆ ಅಂತ ಇರೋದು ಅವರೊಬ್ರೆ. ಗೋಸ್ಕರ ಯಾರು ಇಲ್ಲ ಅಂತ ಆ ಧೈರ್ಯದ ಮೇಲೆ ನನ್ನ ಮೇಲೆ ಹಠ ಸಾಧಿಸ್ತಾ ಇದ್ದೀರಾ? ಅದೆಷ್ಟು ದಿನ ಹೀಗೆ ನಡ್ಕೊಳ್ತಿರೋ ನಡ್ಕೊಳ್ಳಿ, ನಾನು ನೋಡ್ತೀನಿ. ನಿಮಗೆ ಊಟ ಮಾಡೋಣ ಅಂತ ಈ ಮನೆಗೆ ಬಂದ್ರೆ ಅದಕ್ಕೂ ಅವಕಾಶ ಇಲ್ಲ ಇಲ್ಲಿ.